ಕೊಡಗಿನ ಬಾಲಕಿ ರುಂಡ ಕತ್ತರಿಸಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಾಲಕಿಯ ಹತ್ಯೆ ಮಾಡಿದಂತ ಆರೋಪಿ ಪ್ರಕಾಶ್ ಈಗ ಅರೆಸ್ಟ್ ಆಗಿದ್ದಾನೆ. ಕೊಡಗಿನ ಬಾಲಕಿ ರುಂಡ ಕತ್ತರಿಸಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಾಲಕಿಯನ್ನ ಹತ್ಯೆ ಮಾಡಿದ್ದ ಆರೋಪಿ ಪ್ರಕಾಶ್ನ ಬಂಧನವಾಗಿದೆ. ಕಾಡಿನಿಂದ ಆರೋಪಿ ಪ್ರಕಾಶ್ನನ್ನ ಪೊಲೀಸರು ಕರೆತಂದಿದ್ದಾರೆ. ಸೋಮವಾರ ಪೇಟೆ ಠಾಣೆಗೆ ಕರೆತಂದ ಪೊಲೀಸರು ರುಂಡ ಮತ್ತು ಕೋವಿಯೊಂದಿಗೆ ಪರಾರಿಯಾಗಿದ್ದ ಆರೋಪಿ ಈಗ ಪೊಲೀಸರ ವಶದಲ್ಲಿ ಇದ್ದಾನೆ. ಆರೋಪಿ ಪ್ರಕಾಶ್ ಆತನನ್ನ ಸೋಮವಾರ ಪೇಟೆ ಪೊಲೀಸರು ಕರೆತಂದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ನೋಡಿ, ಕೊಡಗಿನಲ್ಲಿ ಬಾಲಕಿಯ ರುಂಡ ಮುಂಡವನ್ನ ಬೇರ್ಪಡಿಸಿದಂತ ಪ್ರಕರಣ, ಹತ್ಯೆ ಮಾಡಿದಂತ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಈಗ ಹತ್ಯೆ ಮಾಡಿದ್ಯೇ ಯಾಕೆ ಅನ್ನೋದ್ರ ಬಗ್ಗೆ ಏನಾದರೂ ಬಾಯಿ ಬಿಟ್ಟಿದ್ದಾನ ಆರೋಪಿ? ಹೇಗೆ? ಈ ಒಂದು ಅಪ್ರಾಪ್ತ ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಆರೋಪಿಯ ಬಂಧನ ಕಡೆಗೂ ಇವತ್ತು ಬೆಳಗ್ಗೆ ಆಗಿರ್ತಕ್ಕಂಥದ್ದು. ಏನು ಸೋಮವಾರಪೇಟೆ ಪೊಲೀಸರು ಸೋಮವಾರಪೇಟೆಗೆ ಠಾಣೆಗೆ ಕರೆತಂದು ಅವನನ್ನು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವನನ್ನು ಇದೀಗ ಘಟನೆ ನಡೆದಂತಹ ಸ್ಥಳ ಏನಿದೆ, ಅಂದರೆ ಕುಂಬಾರಗಡಿಗೆ ಎಂಬ ಒಂದು ಸ್ಥಳ ಏನಿದೆ, ಆ ಸ್ಥಳಕ್ಕೆ ಕರೆತಂದು ಅಲ್ಲಿ ಕೂಡ ಸ್ಥಳ ಮಹಜರನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿಯಲ್ಲಿ ಆತನನ್ನ ವಿಚಾರಣೆ ಕೂಡ ಆಗಿಲ್ಲ. ಏನು ಅವನು ಕಾಡಿನಲ್ಲಿ ಉಳ್ಕೊಂಡಿದ್ದ 2 ದಿನಗಳಿಂದ ಇವತ್ತು ಬೆಳಗ್ಗೆ ಅವನು ಕಾಡಿನಿಂದ ಹೊರಬಂದ ತಕ್ಷಣ ಅವನನ್ನು ಪೊಲೀಸರು ಅರೆಸ್ಟನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಈ ಒಂದು ನಾವೇನಿದ್ದೀವಿ ಆ ಒಂದು ಸ್ಥಳ ಕುಂಬಾರಗಡಿಗೆ ಸ್ಥಳಕ್ಕೆ ಕರೆದುಕೊಂಡು ಬಂದು ಆ ಒಂದು ಸ್ಥಳ ಮಹಜರನ್ನು ನಡೆಸ್ತಾರೆ. ಜೊತೆಗೆ ಆ ರುಂಡವನ್ನು ಎಲ್ಲಿ ಬಿಸಾಡಿದ್ದಾನೆ ಎಂಬ ಬಗ್ಗೆ ಕೂಡ ಅವನಿಂದ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದೀಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಆ ಒಂದು ರುಂಡವನ್ನು ಘಟನೆ ನಡೆದ ಸ್ಥಳದಿಂದ 100 ರಿಂದ 200 ಮೀಟರ್ ದೂರದಲ್ಲಿ ಒಂದು ಮರದ ಬುಡದಲ್ಲಿ ಇಟ್ಟಿದ್ದೀನಿ ಅಂತ ಕೂಡ ಅವನು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ತಕ್ಷಣವೇ ಇದೀಗ ಆತನನ್ನು ಕರೆದುಕೊಂಡು ಸ್ಥಳಕ್ಕೆ ಬರುವರಿದ್ದಾರೆ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.